ಅದರಿಂದ ಇವತ್ತು ಯಾವೊಂದು ಡಿವಿಷನಲ್ ಬೆಂಚ್ನಲ್ಲಿ ತೀರ್ಪು ಕೊಟ್ಟಿದ್ದಾರೆ, ಈ ಸರ್ಕಾರಕ್ಕೆ ಒಂದು ಗಡುವು ಕೊಡ್ತಾ ಇದ್ದೇವೆ. ತಕ್ಷಣ ಈ ಒಂದು ವಿಷಯದಲ್ಲಿ ಇವತ್ತು ಆಗಲೇ ಬೆಂಗಳೂರು ಮೈಸೂರು ರಸ್ತೆ ಆಗೋಗಿದೆ. ಈಗ ನಿಮ್ಮ ನೈಸ್ನ ಅವಶ್ಯಕತೆ ಇಲ್ಲ. ಈಗ ಮೊದಲು ಈ ಸರ್ಕಾರ ಯಾವಾಗ ಸಾರ್ವಜನಿಕರಿಂದ ಟೋಲ್ನ ದರೋಡೆ ಮಾಡ್ತಾ ಇದ್ದಾರೆ ಅದನ್ನು ನಿಲ್ಲಿಸ್ತಕ್ಕಂಥದ್ದಕ್ಕೆ ತೀರ್ಮಾನ ತೆಗೆದುಕೊಂಡಿರಿ. ಒಂದು ವಾರ 10 ದಿವಸದ ಗಡುವು ಕೊಡ್ತೀವಿ. ಇದನ್ನು ವಿಧಾನಸಭೆಯಲ್ಲೂ ಬಹುಶಃ ನಮ್ಮ ಎರಡು ಪಕ್ಷಗಳ ನಾಯಕರುಗಳು ಚರ್ಚೆ ಮಾಡಲಿಕ್ಕೆ ಮನವಿ ಮಾಡಿದ್ದೇನೆ. ಈ ಸಬ್ಜೆಕ್ಟ್ ಅನ್ನು ರೈಸ್ ಮಾಡಬೇಕು ಅಂತ ಹೇಳಿ. ಬಿಡದಿ ಮತ್ತು ಇದು ಎರಡು ಈಕ್ವಲ್ ಆಗೇ ಇದೆ. ಇದು ಅಲ್ಲಿ 5 ಟೌನ್ಶಿಪ್ ಮಾಡ್ತೀನಿ ಅಂತೇಳಿ ಲೂಟಿ ಮಾಡಿದ್ರಿ. ಈಗ ಬಿಡದಿ ಆದ್ರೆ ಟೌನ್ಶಿಪ್ ಮಾಡಕ್ಕೆ ಹೊರಟಿದ್ರಿ. ನೀವೇ ಕೊಟ್ಟಿದ್ದೀರಿ ಸತೀಶ್ ಸಮಿತಿ ಫಲವತ್ತಾದ ಭೂಮಿ. ನಾನು ವಿಧಾನಸಭೆಯಲ್ಲಿ ಕಮಿಟ್ ಆದೆ. ಆಯ್ತಪ್ಪ, ಬಿಡದಿನಲ್ಲಿ ನಾನು ಮಾಡೋದನ್ನು ನಿಲ್ಲಿಸ್ತೀನಿ ಅಂತ ಹೇಳಾಯ್ತು. ಆಮೇಲೆ ಬಂದವರು 20 ವರ್ಷ ಏನೇನು ಮಾಡ್ಕೊಂಡಿದ್ರು ನನಗೆ ಸಂಬಂಧ ಇಲ್ಲ. ಈಗ ಪ್ರಿಲಿಮಿನರಿ ನೋಟಿಫಿಕೇಶನ್ ಅಲ್ಲಿ ಬರೆದಿದ್ರೆ ಸತ್ಯಶೋಧನಾ ಸಮಿತಿಯಲ್ಲಿ ಯಾವುದೇ ರೀತಿಯಲ್ಲಿ ಭೂಮಿ ಪಡೆಯತಕ್ಕಂಥ ಅಧಿಸೂಚನೆ ಹೊರಡಿಸಲಿಲ್ಲ ಅಂತ ಬರ್ಕೊಂಡಿದ್ದೀರಿ ನೀವೇ. ಈಗ ಮಾಡಿರೋರು ನೀವು ಪ್ರಿಲಿಮಿನರಿ ನೋಟಿಫಿಕೇಶನ್ನ ಫೈನಲ್ ನೋಟಿಫಿಕೇಶನ್ ಮಾಡ್ಕೊಂಡು ಹೊರಟಿದ್ವಿ. ಎದುರಿಸ್ತೀರಿ ಅಲ್ಲಿ. ಇಲ್ಲಿ ಯಾವ ರೀತಿ ಆ ನೈಸ್ ಕಂಪನಿಗೆ ಭೂಮಿ ಕೊಡೋದಕ್ಕೆ ಅಮಾಯಕ ರೈತರನ್ನ ಎದುರಿಸಿ ಭೂಮಿ ವಸೂಲಿ ಮಾಡಿದ್ರಿ, ಅವ್ರನ್ನೆಲ್ಲ ಒಕ್ಕಲೆಬ್ಸಿದಿರಿ. ಅದೇ ಕೆಲಸ ಅಲ್ಲಿ ಮಾಡಕ್ಕೆ ಹೊರಟಿದ್ದೀರಿ. ಈಗ ಮೊನ್ನೆ ಯಾರೋ ಪಾಪ ಹೆಣ್ಣು ಮಗಳು ಅರ್ಜಿ ಹಾಕಿದ್ರೆ ಕೋರ್ಟ್ಗೆ, ಮನೆಗೆ ಹೋಗಿ ಎದುರಿಸ್ತಾರೆ ರಾತ್ರಿ. ಯಾವ ಇದ್ರ ಮೇಲೆ ಅರ್ಜಿ ಹಾಕಿದೆ ವಾಪಸ್ ತಗೋ ಅಂತ ಹೇಳಿ. ಇದು ಅಲ್ಲಿ ನಡೀತಾ ಇದೆ. ಎರಡು ನೈಸು ಇದು ಎರಡು ಒಂದೇ ನಾಣಿ ಎರಡು ಮುಖ ಇಟ್ಕೊಂಡು ಹೊರಟಿದ್ದೀರಿ. ಅವತ್ತು BMICPA ಅಧ್ಯಕ್ಷ ಇದೇ ಈಗಿನ ಮುಖ್ಯಮಂತ್ರಿ ಆ BMICA ಪ್ರಾಜೆಕ್ಟ್ಗೆ ಆ ಚೇರ್ಮನ್ ಮಾಡ್ಕೊಂಡಿದ್ದು ಅಥಾರಿಟಿಗೆ ಇದೇ ಶಿವಕುಮಾರ್ ಅವ್ರ ಅಧ್ಯಕ್ಷರಲ್ಲಿ ಇವ್ರ ಚೇರ್ಮನ್ಶಿಪ್ನಲ್ಲೇ ಆ ಲ್ಯಾಂಡ್ ಲೂಟಿ ನಡೆದಿದ್ದವತ್ತು ಆ ನೈಸ್ ರಸ್ತೆ ಹೆಸರಿನಲ್ಲಿ. ಈಗ ಮುಖ್ಯಮಂತ್ರಿ ಇವತ್ತು ಬಿಡದಿನಲ್ಲಿ ಹೊರಟಿರ್ತಕ್ಕಂಥದ್ದು ಲೂಟಿ ಮಾಡೋದಕ್ಕೆ ಇದೇ ಮುಖ್ಯಮಂತ್ರಿಗಳು. ಅದರಿಂದಲೇ ಪಾಪ ಈ ಹುಡುಗರುಗಳಿಗೇನೋ ತೋರಿಸಿರ್ಬೇಕು. ನಮ್ಮ ಹುಡುಗರು ಇಲ್ಲೇನೋ ತೋರಿಸ್ತಾವ್ರು ನಿಮಗಲ್ಲಿ ಏನು ನಡೀತಿದೆ ಅಂತ. ಕೋರ್ಟ್ನಲ್ಲಿ ಆದೇಶಗಳೇನು ಬಂದವೆ ಆ ಆದೇಶದ್ದೇ ಅವ್ರು ಹೇಳಿದ್ರು ಅಕ್ರಮ ಟೋಲ್ ಲೂಟಿಗೆ ಸಹಕರಿಸುತ್ತಿರುವ ಫೋರೆನ್ಸಿಕ್ ಆಡಿಟ್ ಆಗಬೇಕು ಅಂತೇಳಿ ರಿಪೋರ್ಟ್ ಕೊಟ್ಟಿವೆ. ತೀರ್ಪು ಕೊಟ್ಟಿದ್ದಾರೆ. ಅಲ್ಲಿ ಫೋರೆನ್ಸಿಕ್ ರಿಪೋರ್ಟ್ ತನಿಖೆ ಮಾಡಿ ಅಂತ ಹೇಳಿ ಅದನ್ನು ಬಹುಶಃ ಅದನ್ನು ತೋರಿಸ್ತಾ ಇದ್ದಾರೆ. ಕೆರೆ ಜಲಮೂಲ ನುಂಗಿದ ಮೈಸ್ ಕಂಪನಿ ಬಂದ್ ಮಾಡಿ ಅದು ಕೊಟ್ಟವ್ರೆ. ಕೆರೆ ತಿಂದಿರೋದಕ್ಕೆ ಇನ್ನೊಂದು ರೈತ ಇದು ಸುಮ್ಮನೆ ಮಾಡಿಲ್ಲ. ಏನು ತೀರ್ಪಿದೆ ಹೈಕೋರ್ಟ್ನಲ್ಲಿ ಆ ತೀರ್ಪಿಗೆ ಸಂಬಂಧಪಟ್ಟಿದ್ದಲ್ಲಿ ತೋರಿಸ್ತಾವ್ರೆ. ಇದರಲ್ಲಿ ಯಾರಿದ್ದೀರಿ ಸರಿ ಮಾಡ್ರಪ್ಪ ಅಂತ. ಸರ್ಕಾರದ ಗಮನಕ್ಕೆ ಬಂದಿರಲ್ವಾ? ಅಡ್ವೊಕೇಟ್ ಜನರಲ್ ಎಲ್ಲದಕ್ಕೂ ನಿಂತ್ಕೊತಾರೆ. ಇದು ಯಾವುದೇ ಕಾರಣಕ್ಕೂ ಇದು ಏನು ಜಡ್ಜ್ಮೆಂಟ್ ಇದೆ ಯಾವುದೇ ರೀತಿಯಲ್ಲಿ ಎಲ್ಲೇ ಹೋದರೂ ಇದಕ್ಕೆ ಪರಿಹಾರ ಈಗ ಪಡೆಯೋಕ್ಕಾಗಲ್ಲ. ಸತ್ಯ ಏನು ಗೊತ್ತಾಗಿದೆ, ನ್ಯಾಯಾಲಯಕ್ಕೆ ನಿಜವಾದಂಥ ದಾಖಲೆಗಳೇನು ದೊರಕಿದೆ, ನ್ಯಾಯಾಲಯದಲ್ಲಿ ಅಂತಿಮವಾಗಿ ಸತ್ಯ ನಿಲ್ಲುತ್ತೆ ಅನ್ನೋದಕ್ಕೆ ಇವತ್ತು ಅಲ್ಲ ಅದನ್ನೇ ಈಗ ದಾಖಲೆಗಳೇನಿದೆ ಇವತ್ತು ಸತ್ಯ ಹೊರಗೆ ಬಂದಿದೆ. ಕಾರಣ ಇದೇ ಸರ್ಕಾರದ ಪ್ರತಿನಿಧಿಗಳು ವಕೀಲರು ರವಿಕುಮಾರ್ ಅಂತಕ್ಕಂಥವ್ರು ಏನಿದ್ದಾರೆ, ರವಿವರ್ಮ ಕುಮಾರು, ಅವರು ಕೊಟ್ಟಿರ್ತಕ್ಕಂಥ ವರದಿ ಕೋರ್ಟ್ ಮುಂದೆ ಹೇಳಿರ್ತಕ್ಕಂಥ ವಾದ ಇವತ್ತು ಕೆರೆ ಕಟ್ಟೆ ನುಂಗಿರ್ತಕ್ಕಂಥದ್ದು, ಟೋಲನ್ನ ಇಲ್ಲಿಗಲ್ ಆಗಿ ಕಲೆಕ್ಷನ್ ಮಾಡ್ತಾ ಇರೋದು, ಇದೆಲ್ಲ ಕರ್ನಾಟಕ ರಾಜ್ಯ ಸರ್ಕಾರದ ಪ್ರತಿನಿಧಿಯಾಗಿ ಕೊಟ್ಟಂತ ವಕೀಲರ ಹೇಳಿಕೆ, ಅಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿ. ಇನ್ನೊಂದು ಕಡೆ KDB ಅವರು ನಮಗೆ ಯಾವ ಲ್ಯಾಂಡ್ ಬೇಕಾದರೂ ಅಕ್ವೈರ್ ಮಾಡಬಹುದು, ಕಾಂಪನ್ಸೇಷನ್ನ ನಾವು ಎಷ್ಟು ದಿವಸ ಬೇಕಾದರೂ ತಡೆ ಹಿಡಿದು ಕೊಡಬಹುದು, ಇಂಥ ದಿವಸಲೇ ಕೊಡಬೇಕು ಅಂತಕ್ಕಂಥದ್ದಕ್ಕೆ ನಮ್ಮಲ್ಲಿ ಯಾವುದೇ ರೀತಿಯಲ್ಲಿ ಕಾನೂನಿಲ್ಲ. ನಾವು ಕೊಟ್ಟ ದಿವಸ ತಗೋಬೇಕು, ಅವರು ಕೊಡದೇನೂ ಮಾಡಬಹುದು. ಇದೆಲ್ಲ ಅವ್ರು ಕೊಟ್ಟವ್ರೆ, ಆ ಲಾಯರು KDB ಲಾಯರು. ನಮ್ಮ ಹೋರಾಟ ನಾವು ನಾಡಿನ ರೈತರಿರ್ಬೋದು, ಅಲ್ಲಿ ಓಡಾಡ್ತಕ್ಕಂಥ ಜನರಿಗೆ ಇವತ್ತು ತಿಳುವಳಿಕೆ ಮೂಡಿಸಿ ಯಾವುದೇ ಕಾರಣಕ್ಕೂ ಸರ್ಕಾರ ತೀರ್ಮಾನ ತಗೊಳ್ಳದೇ ಇದ್ರೆ
ನಾವು ನಮ್ಮ ಕೆಲಸ ಏನು ಮಾಡಬೇಕು, ಆ ಟೋಲನ್ನು ನಿಲ್ಲಿಸ್ತಕ್ಕಂಥದ್ದಕ್ಕೆ ಆ ಹೋರಾಟ ಪ್ರಾರಂಭ ಮಾಡ್ತೀವಿ. ಹೇಳಿದ ಅನುಮಾನನೂ ಕೊಟ್ಟಿದ್ದಾರೆ. ಈಗ ಆಡಿಟ್ನ ನಡೆಸಬೇಕಾದ್ದೆಲ್ಲ ಜಯಚಂದ್ರ ಅವರು ಇದಾರಲ್ಲ, ಅವ್ರು ಕೊಟ್ಟಿರೋ ರಿಪೋರ್ಟ್ ಇದೆಯಲ್ಲ, ಅವ್ರು ಆಗಲೇ ಇದೆಲ್ಲ ಬರೆದವ್ರೆ, 400 ಪೇಜೋ 500 ಪೇಜೋ ಬರೆದವ್ರೆ. ಆದರೂ ಸಹ ಸರ್ಕಾರ ಯಾತಕ್ಕೆ ಇಲ್ಲಿವರೆಗೆ ಆ ಸದನ ಸಮಿತಿ ರಿಪೋರ್ಟನ್ನು ಇನ್ನೂ ಹಾಗೆ ಇಟ್ಕೊಂಡು ಕೂತಿದ್ದೀರಿ? ಈ ಸರ್ಕಾರದಲ್ಲಿ ಯಾವುದೋ ನಿಮ್ಮ ಅದೆಂಥದಪ್ಪ ಕಾಂತರಾಜು ವರದಿ, ಸಿದ್ದರಾಮಯ್ಯರ ಪಾಪ ಹೋದ್ರು, ಕಾಂತರಾಜು ವರದಿ ಕುಮಾರಸ್ವಾಮಿ ಹೇಳಲಿಲ್ಲ ಇಂಪ್ಲಿಮೆಂಟ್ ಮಾಡಲಿಲ್ಲ ಅಂದರು. ಅದಕ್ಕೆ ಎಷ್ಟು ಕೋಟಿ ಖರ್ಚು ಮಾಡಿದ್ರಿ? ಇವತ್ತವರೆಗೆ ಆ ರಿಪೋರ್ಟ್ ಎಲ್ಲೋಯ್ತು? ಕಸದ ಬುಟ್ಟಿಗೆ ಹಾಕೊಂಡು ಕೂತಿದ್ದೀರಿ. ಈಗ ಜಯಪ್ರಕಾಶ್ ಹೆಗಡೆದು ಕಾಂತರಾಜು ವರದಿ ಏನು ಮಾಡ್ಕೊಂಡು ಕೂತವ್ರೆ? ಇವತ್ತು ಕೆಂಪಣ್ಣನ ವರದಿ ಏನಾಯ್ತು? ಅದೆಂಥದ್ದು ರೀಡು, ಆ ವರದಿ ಎಲ್ಲೋಯ್ತು? ಬರೀ ಸಮಿತಿ ಮಾಡಿ ಅದಕ್ಕೆ ಏನೊಂದು ಇದಾಕ್ಬಿಡೋದ?